ಇದು 99ನೇ ದಿನ. ಈ ಸತ್ಯಾಗ್ರಹ ಇದು ಜನರ ಸತ್ಯಾಗ್ರಹ, ಯಾವುದೇ ಪಕ್ಷ ಪಂಗಡ ಗುಂಪಿಗೆ ಸೇರಿದಂತ ಸತ್ಯಾಗ್ರಹ ಅಲ್ಲ. ಇಡೀ ಬಿಜಾಪುರ ಜನತೆಗೆ ಸೇರಿದಂತ ಸತ್ಯಾಗ್ರಹ. ಈ ಸತ್ಯಾಗ್ರಹ 100 ದಿನಗಳನ್ನು ಪೂರೈಸುವ ದಿನ. ನಾವು ಇದಕ್ಕೊಂದು ಬೇರೆ ಸ್ವರೂಪ ಕೊಡಬೇಕು, ಉಸ್ತುವಾರಿ ಮಂತ್ರಿಗಳ ಮನೆಯ ಮುಂದೆ ಧರಣಿ ಮಾಡಬೇಕು ಅಂತ ಈ ಮೊದಲು ನಿರ್ಣಯವನ್ನು ತೆಗೆದುಕೊಂಡಿತ್ತು. ಆದರೆ ಈ ಮಧ್ಯೆ ಉಸ್ತುವಾರಿ ಸಚಿವರು ಪಿಪಿಪಿ ಮಾದರಿ ಇಲ್ಲೇ ಇಲ್ಲ, ಪಿಪಿಪಿ ಮಾದರಿಯನ್ನು ಕೈ ಬಿಡಲಾಗಿದೆ ಎನ್ನುವಂತ ವಿಷಯವನ್ನು ಹೇಳಿದ್ದರಿಂದ ಈಗ ನಮಗೆ ಉಳಿದಿರುವುದು ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥ ಮೂಲ ಬೇಡಿಕೆ ಇದು. ಪಿಪಿಪಿ ಮಾದರಿ ಅನ್ನೋದು ಮಧ್ಯದಲ್ಲಿ ಬಂದದ್ದು. ಈ ಮೂಲ ಬೇಡಿಕೆ ಈಡೇರಿರುವವರೆಗೆ ನಾವು ಈ ಸತ್ಯಾಗ್ರಹ ಇದು ಮುಂದುವರಿತದೆ. ಇದು ಒಂದೇ ಪ್ರಶ್ನೆ. ಇನ್ನು 1ನೇ ತಾರೀಕಿಗೆ ಮಂತ್ರಿಗಳ ಮನೆಯ ಮುಂದೆ ಧರಣಿ ಮಾಡಬೇಕನ್ನುವುದನ್ನು ನಾವು ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿಕೊಂಡಿದ್ದೇವೆ. ಯಾಕೆ ಸ್ಥಗಿತ ಮಾಡಿಕೊಂಡಿದ್ದೇವೆ ಅಂದರೆ ಪಿಪಿಪಿ ಮಾದರಿಯನ್ನು ನಾವು ಯಾವುದೇ ಕಾಲಕ್ಕೂ ಇಲ್ಲ, ಅದನ್ನು ಬಿಟ್ಟುಕೊಟ್ಟಿವಿ ಅನ್ನುವಂಥದ್ದನ್ನ ಕ್ಯಾಬಿನೆಟ್ ಸಚಿವರು ಹೇಳಿದ್ದರಿಂದ ಅದನ್ನು ನಾವು ಬಿಟ್ಟಿದ್ವಿ. ಆದರೆ ಅವತ್ತಿನ ದಿನ ಪರ್ಯಾಯವಾಗಿ ಮತ್ತೊಂದು ಕಾರ್ಯಕ್ರಮ ಏನು ಅಂತಂದ್ರೆ ಸಹಿ ಸಂಗ್ರಹ. ಬಿಜಾಪುರಕ್ಕೆ ಮೆಡಿಕಲ್ ಕಾಲೇಜು ಆದಷ್ಟು ಶೀಘ್ರ ಆಗಲೇಬೇಕು ಅನ್ನುವಂಥ ಡಿಮ್ಯಾಂಡನ್ನು, ಸಹಿ ಸಂಗ್ರಹವನ್ನು ಜಿಲ್ಲೆಯ ಎಲ್ಲಾ ಪ್ರಮುಖ ಸ್ಥಳಗಳಲ್ಲಿ ಮತ್ತು ಬಿಜಾಪುರದಲ್ಲಿ ಮಾಡಬೇಕು. ಆ ರೀತಿ ಸಹಿ ಸಂಗ್ರಹ ಮಾಡಿದ್ದನ್ನು ಹೋಗಿ ಉಸ್ತುವಾರಿ ಮಂತ್ರಿಗಳಿಗೆ ಕೊಡಬೇಕು ಅನ್ನುವಂಥದ್ದು ಒಂದು ನಿರ್ಣಯವನ್ನು ಮಾಡಿದ್ದೇವೆ. ಇನ್ನೊಂದು ಏನು ಅಂತಂದ್ರೆ ಈ ಸತ್ಯಾಗ್ರಹದ ನೇತೃತ್ವದ ವಹಿಸಿದಂಥವ್ರನ್ನು ನಿಯೋಗ ತೆಗೆದುಕೊಂಡು ಹೋಗ್ತೀವಿ ಅಂತ ಉಸ್ತುವಾರಿ ಸಚಿವರು ಹೇಳಿದರು. ನಿಯೋಗ ಯಾಕೆ? ಜನಪ್ರತಿನಿಧಿಗಳು ನೀವು, ಇದು ಬಿಜಾಪುರ ಜನತೆಯ ಬೇಡಿಕೆ. ಬಿಜಾಪುರ ಜನತೆಯ ಜನಪ್ರತಿನಿಧಿಗಳಾದಂಥ ಶಾಸಕರಿದ್ದೀರಿ, ನೀವು ಮಂತ್ರಿಗಳಿದ್ದೀರಿ, ನೀವೇ ಅದನ್ನ ನಿರ್ಣಯ ತೆಗೆದುಕೊಳ್ಳಬೇಕು. ಇಲ್ಲಿದ್ದ ನಾವು ನಿಯೋಗ ತೆಗೆದುಕೊಂಡು ಹೋಗುವ ಅವಶ್ಯಕತೆ ಇಲ್ಲ, ಅದು ನೀವೇ ಮಾಡಬೇಕು ಅನ್ನುವಂಥದ್ದನ್ನ ನಾವು ನಿರ್ಣಯ ಮಾಡಿದ್ದೇವೆ. ಪ್ರಶ್ನೆ ಏನು ಅಂತಂದ್ರೆ ಈ ಮೆಡಿಕಲ್ ಕಾಲೇಜು ಇದು ಆಗಲೇಬೇಕು ಅನ್ನುವಂಥ ನಿರ್ಣಯ ಒಂದು ಹಂತಕ್ಕೆ ಬಂದಾಗ ಕೆಲವು ಮಂದಿ ಇದರ ಕ್ರೆಡಿಟ್ ನಾವು ತಗೋಬೇಕು ಅಂತ ಹೇಳಿ ತಿಳ್ಕೊಂಡು ಕೆಲವರು ಇದು ಬರ್ತಾರೆ. ಅದಕ್ಕೆ ಸತ್ಯಾಗ್ರಹ ಹೋರಾಟಗಾರರು ಕೊನೆಗಾರರಲ್ಲ. ಇದನ್ನ ರಾಜಕೀಯಕ್ಕೆ ತಿರುವು ಕೊಡಬೇಕು ಅಂತ ಕೆಲವರು ಇದನ್ನ ಪ್ರಯತ್ನ ಮಾಡ್ತಾರೆ. ಅದಕ್ಕೂ ನಾವು ಹೊಣೆಗಾರರಲ್ಲ. ನಾವು ಹೊಣೆಗಾರ ಇರುವುದು ಕೇವಲ ಬಿಜಾಪುರದಲ್ಲಿ ಸರ್ಕಾರ ಸ್ವಾಮ್ಯದಲ್ಲಿ ಮೆಡಿಕಲ್ ಕಾಲೇಜ್ ಆಗಬೇಕು ಅನ್ನೋದು ಮಾತ್ರ ನಮ್ಮ ಬೇಡಿಕೆ. ಅದಕ್ಕಾಗಿ ನಮ್ಮ ಹೋರಾಟ.